여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 우린 오늘 창세기에서 여러분과 만나게 됐습니다. ಇವತ್ತು ಕೂಡ ಮತ್ತೆ ನಾನು ಆದಿಕಾಂಡದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ. 우리는 창세기 하나님이 천지를 창조한 그 모양을 지금 보고 있습니다. ನಾವು ಆದಿಕಾಂಡದಲ್ಲಿ ನೋಡುತ್ತಾ ಇದ್ದೇವೆ ಸ್ವರೂಪವನ್ನು ದೇವರು ಹೇಗೆ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು ಅಂತ. 하나님은 천지를 창조하시기 전에 하나님의 마음에 이 천지가 있었습니다. ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡೋದಕ್ಕಿಂತ ಮುಂಚೆ ದೇವರ ಹೃದಯದಲ್ಲಿ ಭೂಮಿ ಮತ್ತೆ ಆಕಾಶ 하나님의 ಒಳಗಿತ್ತು. 눈에 하나님 마음에 그려진 세계는 ದೇವರ ಕಣ್ಣಿನಲ್ಲಿ ಆ ಒಂದು ಪ್ರಪಂಚ ಮತ್ತೆ ಆ ಹೃದಯದಲ್ಲಿ ಆ ಒಂದು ಪ್ರಪಂಚ 꽃이 피고 새들이 노래하고 열매를 맺고 아름다운 ಅದು ಬಹಳ 낙원이었습니다. ಸುಂದರವಾದ ಪ್ರದೇಶ ಆಗಿತ್ತು. ಎಲ್ಲಿ ಸುಂದರವಾದ ಹೂಗಳು ಮತ್ತೆ ಅಲ್ಲೆಲ್ಲ ಕೂಡ ಹಣ್ಣುಗಳೆಲ್ಲವೂ ಕೂಡ 그러나 그 ಸೃಷ್ಟಿಯಾಗಿರುವಂತದ್ದು. 현재 하나님 눈에 보이는 그 세계는 ಆ ಒಂದು ದೇವರ ಕಣ್ಣಲ್ಲಿ ಕಾಣಲ್ಪಟ್ಟ ಒಂದು ಆ ಪ್ರಪಂಚವು 혼돈하고 공허하고 깊은 흑암 속에 있었습니다. ಅದಾಗಿ ಅದು ಬರಿದಾಗಿಯೂ ಕತ್ತಲೆಯಾಗಿ ಮತ್ತೆ ಕ್ರಮವಿಲ್ಲದಾಗಿತ್ತು. 하나님은 그런 혼돈하고 공허하고 깊은 흑암의 세계를 보시고 ದೇವರು ಆ ಒಂದು ಕತ್ತಲೆಯಾಗಿರೋದು ಕ್ರಮವಿಲ್ಲದನ್ನು ಮತ್ತೆ ಬರಿದಾಗಿರೋ ದೇವರು ನೋಡಿದಾಗ 꽃이 피고 새들이 노래하고 열매면 아름다운 낙원을 ದೇವರು 마음에 ಎಲ್ಲಿ ಆ ಒಂದು ಹಕ್ಕಿಗಳೆಲ್ಲವೂ ಕೂಡ ಆಡುತ್ತಿರುವುದನ್ನು ಮತ್ತೆ ಸುಂದರವಾಗಿ ಹೂಗಳನ್ನು ಬೆಳೆಯುತ್ತಿರುವುದನ್ನು ಎಲ್ಲವೂ ಕೂಡ ಸುಂದರವಾದ ದೃಶ್ಯ ಪ್ರದೇಶವನ್ನು ದೇವರ ಹೃದಯದಲ್ಲಿ ಇಟ್ಟುಕೊಂಡಿದ್ದನು. 말씀을 실어서 보냈습니다. ದೇವರು ಆ ಒಂದು ಎಲ್ಲ ಒಂದು ಪ್ರಪಂಚವನ್ನು ಮೊದಲು ಹೃದಯದಲ್ಲಿ ಕೂಡ ಆತನು ನೋಡಿಕೊಂಡು ಅದಾದ ಮೇಲೆ ಆತನು ಕೆಳಗೆ ಅದನ್ನು 하나님 말씀 ಕಳಿಸಿಕೊಟ್ಟನು. 안에 있는 그 능력이 그 생명이 그 아름다운 낙원을 ಮತ್ತೆ 이루어 ದೇವರ ಹೃದಯದಲ್ಲಿದ್ದಂತಹ ಒಂದು ಮಾತುಗಳೆಲ್ಲವೂ ಕೂಡ ಪರದೇಶಿಯಾಗಿ ಎಲ್ಲವೂ ಕೂಡ ಬೇಗನೆ 저는 ನೆರವೇರಲ್ಪಟ್ಟಿತು. 성경을 읽으면서 읽을 때마다 마음에 강하게 느끼는 ಯಾವಾಗಲೂ 것이 ದೇವರ ವಾಕ್ಯ ಓದುತ್ತೇನೆ ನಾನು ಬಹಳ ಬಲವಾಗಿ ಅಂದುಕೊಳ್ಳುವುದೇನೆ ಅಂತ ಹೇಳಿದರೆ 하나님 우리 마음의 세계도 그렇게 하길 원하신다는 ಅದೇ 거죠. ರೀತಿ ಕೂಡ ದೇವರು ನಮ್ಮ ಹೃದಯದಲ್ಲಿ ಕೂಡ ಆತನದೇನು ಮಾಡಬೇಕೆಂದಿರುತ್ತಾನೆ 참 ಎಂದುಕೊಳ್ಳುತ್ತೇನೆ. 많은 사람들이 자기 마음의 공허 속에 혼돈 속에 어둠 속에 헤매고 있습니다. ಅನೇಕ ಜನರು ಕೂಡ ಬಹಳ ಕತ್ತಲೆತನದಲ್ಲಿ ಬಹಳ ಗೊಂದಲದಲ್ಲಿ ಮತ್ತೆ ಬಹಳ ಖಾಲಿಯಾಗಿ ಜೀವಿಸುತ್ತಿದ್ದಾರೆ. 사람들이 정말 만족한 게 뭔지 다음에 은혜가 뭔지 그리고 빛이 뭔지를 모르고 살고 있습니다. ಅನೇಕ ಜನರಿಗೆ ಕೂಡ ಗೊತ್ತಿಲ್ಲದೆ ಏನು ತೃಪ್ತಿ ಅನ್ನುವುದು ಮತ್ತೆ ಏನು ಬೆಳಕು ಅನ್ನುವುದು ಏನು ಜೀವಿತ ಅನ್ನುವುದು ಗೊತ್ತಿಲ್ಲದೆ 하나님이 ಜೀವಿಸುತ್ತಿದ್ದಾರೆ. 그 혼돈하고 공허하고 흑암이 깊은 위에 땅을 보시면서 그 아름다운 세계를 마음에 그리셨던 것처럼 ನಿಜವೂ ಕೂಡ ದೇವರ ನೋಡುವಾಗ ದೇವರು ಮೊದಲೇ ಭೂಮಿ ನೋಡುವಾಗ ಅದು ಕ್ರಮವಿಲ್ಲದೆ ಬರಿದಾಗಿ ಮತ್ತೆ ಕತ್ತಲಾಗಿತ್ತು. ಆ ಹೃದಯನು ದೇವರು ಆ ಒಂದು ಹೃದಯನು ಬರೆದುಕೊಂಡನು. 공허 속에 있고 그 다음에 또 깊은 혼돈 속에 있는 사람들의 ದೇವರ 마음을 ಹೃದಯದಲ್ಲಿ 하나님 뭘 ಆಲೋಚನೆ ಮಾಡುವಾಗ 생각하시겠어요? ಮನುಷ್ಯ ಹೃದಯದಲ್ಲಿ ಎಲ್ಲರೂ ಕೂಡ ಆಳವಾಗಿ ಎಲ್ಲರೂ ಕೂಡ ನೋವಿನಲ್ಲಿ ಬಹಳ ಒಂದು ಆಲೋಚನೆ ಮಾಡುತ್ತಾ ಬಹಳ ಒಂದು ಕಷ್ಟದಲ್ಲಿ ಬಹಳ ನೋವಿಲ್ಲಿ ಇರುವಾಗ ದೇವರು ಇದರ ಬಗ್ಗೆ ಏನಾದ್ರು ಆಲೋಚನೆ ಮಾಡುತ್ತೀರಾ? 나사로는 죽음을 이길 만한 힘이 없었어요. ನಾನು ಮುಂಚೆ ಹೇಳಿದ್ದೆ ಲಾಜರ್ಸ್ಗೆ ಯಾವುದೇ ತರಹದ ಬಲ ಇರಲಿಲ್ಲ ಆ ಒಂದು ಮರಣವನ್ನು ಜಯಿಸೋದಕ್ಕೆ. 사람들은 나사로를 죽었다고 이야기를 하지만 ಜನರೆಲ್ಲ ಹೇಳಿದರು ಲಾಜರ್ ಸತ್ತು ಹೋದ ಅಂತ. 다르게 말하면 죽음에게 정복을 당한 거죠. ಇನ್ನೊಂದು ಮಾತನ್ನ ಹೇಳಬೇಕಂತ ಹೇಳಿದ್ರೆ ಆತನು ಮರಣದಿಂದ ವಶಪಡಿಸಿಕೊಂಡಿದ್ದ. 38년 된 병자가 그 병이 걸렸다고 사람들은 말합니다. ಅನೇಕ ಜನ ಹೇಳುತ್ತಿದ್ದಾರೆ 38 ವರ್ಷ ಬಿದ್ದಂತ ಮನುಷ್ಯ ಆತನ ರೋಗದಲ್ಲಿದ್ದ ಅಂತ. 그러나 실제로 병이 걸린 게 아니라 그 병에게 정복을 당한 겁니다. ಆತ ನಿಜವಾಗಿ ಕೂಡ ರೋಗ ಇರಲಿಲ್ಲ, ಆದ್ರೆ ಆ ಒಂದು ರೋಗದಿಂದ ಆತನ ವಶ ಒಳಗಾಗಿದ್ದನಷ್ಟೇ. 가늠한 여자가 가늠을 했다고 사람들은 ಮನುಷ್ಯರೆಲ್ಲ ಕೂಡ ಹೇಳಿದರು ವ್ಯಭಿಚಾರ ಸಿಕ್ಕಿಬಿದ್ದ ಸ್ತ್ರೀ ವ್ಯಭಿಚಾರ ಮಾಡಿದಳು ಅಂತ. 사람의 눈으로 보는 형상이었어요. ಆ ಒಂದು ಸ್ವರೂಪ ಮನುಷ್ಯರ ಕಣ್ಣಲ್ಲಿ ಕಾಣುತ್ತದೆ. 다른 세계에서 보면 ಆದ್ರೆ ಬೇರೆ ವ್ಯತ್ಯಾಸ ಒಂದು ಲೋಕದಿಂದ 그 여자는 엄란한 마음의 정복을 당한 것입니다. ಆ ಒಂದು ಸ್ತ್ರೀ ಕಾಮದ ಒಂದು ವಶದಿಂದ ವಶವಾಗಿದ್ದಳು. 다만 그걸 이길 만한 힘이 없기 ಅದು 때문에 ಒಂದೇನು ಸಂಗತಿ ಅಂದ್ರೆ ಅವಳಿಗೆ ಒಂದು ಬಲ ಇಲ್ಲ ಅದನ್ನು ಅದರಿಂದ ಹೊರಗೆ ಬರೋದಕ್ಕೆ. 하나님 빛이 있으라고 말씀하실 수 있는 것은 ದೇವರು ಹೇಳಿದ್ರು ಅಲ್ಲಿ ಬೆಳಕಾಗಲಿ ಅಂತ. 어둠을 이길 힘을 가진 분이라야만 빛이 있으라고 말할 수가 있습니다. ಒಂದೇ ಒಂದು ಸಂಗತಿ ಯಾವುದು ಆ ಒಂದು ಕತ್ತಲೆತನವನ್ನು ಹೋಗಲಾಡಿಸುತ್ತೋ ಅದೇ ಮಾತ್ರ ದೇವರು ಬೆಳಕು ಅಂತ ಹೇಳಿದನು. 병자고 자들대로 걸어가라고 ಯಾವಾಗ 말씀하셨을 때 ಯೇಸು 38 ವರ್ಷಗಳ ಕಾಲ ರೋಗದಲ್ಲಿ ಬಿದ್ದ ಮನುಷ್ಯನಿಗೆ ಹೇಳಿದನು ಎದ್ದು ನೀ ಆಸೆ ತೆಗೆದುಕೊಂಡು ಹೋಗು 38년 ಅಂತ. 병자고 예수님하고 차이가 있었어요. ಮತ್ತೆ ಅಲ್ಲಿ ವ್ಯತ್ಯಾಸ ಇದೆ. ಆ ಒಂದು 38 ವರ್ಷ ರೋಗದಲ್ಲಿ ಬಿದ್ದ ಮನುಷ್ಯನ ಮತ್ತೆ ಯೇಸು ಸ್ವಾಮಿ ಮಧ್ಯೆ. 그 사람은 병을 이길 수 없었고 예수님 병을 이길 수가 ಆದ್ರೆ 있었어요. ಆ ಒಂದು ಮನುಷ್ಯ ಆ ಒಂದು ರೋಗವನ್ನು ಹೋಗಲಾಡಿಸಕ್ಕೆ ಆಗುವುದಿಲ್ಲ, ಆದ್ರೆ ಯೇಸು ಆ ಒಂದು ರೋಗವನ್ನು ಜಯಿಸುತ್ತಾನೆ. 나사로는 죽음을 이길 수 없었고 감당할 수가 없었습니다. ಆದ್ರೆ ಲಾಜರಸನ್ನು ಕೂಡ ಆ ಒಂದು ಮರಣವನ್ನಾಗಲಿ ಜಯಿಸಿಕೊಂಡು ಅದರಿಂದ ಹೊರಗೆ ಬರಕ್ಕೆ 그러나 ಆಗುವುದಿಲ್ಲ. 예수님은 죽음을 ಆದ್ರೆ 정복하셨어요. ಯೇಸು ಆ ಒಂದು ಮರಣವನ್ನು ವಶಪಡಿಸಿಕೊಂಡನು. 예수님이 그 무덤 가까이 갔을 때 ಯಾವಾಗ ಯೇಸು ಆ ಒಂದು ಸಮಾಧಿಯ ಬಳಿಗೆ ಬಂದನು 죽음이 예수님이 가까이 오는 걸 알았을 것입니다. ಮರಣಕ್ಕೆ ಗೊತ್ತಿತ್ತು ಯೇಸು ಸ್ವಾಮಿ ಬರುತ್ತಿದ್ದಾನೆ ಅಂತ. 그날 죽음은 벌벌 떨었을 것입니다. ಆ ಒಂದು ದಿನ ಆ ಒಂದು ಮರಣ ನಡುಗಿತು. 예수님 나사로야 나오라고 하셨을 때 ಯಾವಾಗ ಯೇಸು ಹೇಳಿದನು ಲಾಜರ್ ಹೊರಗೆ ಬಾ ಅಂತ. 죽음이 그 손목을 풀고 나사를 놓아주지 않을 수가 없어요. ಮರಣಕ್ಕೆ ಯಾವುದೇ ತರಹದ ಒಂದು ಅವಕಾಶವಿಲ್ಲದೆ ಲಾಜರಸ್ ಅನ್ನು ಬಿಟ್ಟು ಬಿಡಬೇಕಾಗಿತ್ತು.
나사로가 죽음에서 벗어납니다. ಆಗ ಲಾಜರಸ್ ಆ ಒಂದು ಮರಣದಿಂದ ಬಿಡುಗಡೆ ಹೊಂದಿಕೊಂಡು ಬಂದನು. 한 여자 역시 그 엄란한 생각에서 해방을 받아. ಮತ್ತೆ ಅದೇ ರೀತಿ ಕೂಡ ಬೀಜಾಲ್ ಸಿಕ್ಕಿ ಬಿದ್ದ ಸ್ತ್ರೀ ಕೂಡ ಆ ಒಂದು ಕಾಮದ ಒಂದು ಆಲೋಚನೆಯಿಂದ 만약 ಬಿಡುಗಡೆ 여러분 ಹೊಂದಿಕೊಂಡಳು. 예수 그리스도와 하나가 된다면 ನೀನು ಯೇಸು ಕ್ರಿಸ್ತನೊಂದಿಗೆ ಒಂದಾಗುವುದಾದರೆ, 예수님이 죄를 이기시고 사망을 이기셨기 때문에 ಯಾಕಂದ್ರೆ ಯೇಸು ಆ ಮರಣವನ್ನು ಗೆದ್ದುಕೊಂಡು ಬಂದರು ಮತ್ತೆ ನಾಶನ ಎಲ್ಲ ಕೂಡ ಗೆದ್ದುಕೊಂಡು 만약 이 ಬಂದನು. 세상을 떠난다고 해서 여러분 세상을 떠나는 게 아닙니다. ನೀನ್ ಲೋಕದಲ್ಲಿ ಜೀವಿಸ್ತಾ ಇದೆ ಅಂತ ಹೇಳಿದ್ರೆ ಸರಳವಾಗಿ ನೀನ್ ಲೋಕದಲ್ಲಿ ಜೀವಿಸ್ತಾ ಇದೆ ಅಂತ ಅಲ್ಲ ಅರ್ಥ. 잠시 쉬는 것뿐. ನೀನು ಸಣ್ಣ ಒಂದು ವಿರಾಮ ತೆಗೆದುಕೊಳ್ಳುತ್ತಿದ್ದೆ ಅಷ್ಟೇ. 무덤에 잠시 쉴 겁니다. ನೀನು ಸಣ್ಣ ಒಂದು ವಿರಾಮ ತೆಗೆದುಕೊಳ್ಳೋದಾದ್ರೆ ಸಮಾಧಿಯಲ್ಲಿ. 예수님이 오시는 그날 주님과 더불어 부활의 영원한 죽음을 모르는 날에 ಮತ್ತೆ ದೇವರು ವಾಪಸ್ ತಿರುಗಿ ಬರುವಾಗ ಆತನು ಕೂಡ ಪುನರುತ್ಥಾನಾಗಿ ನಾವೆಲ್ಲರೂ ಕೂಡ ಆತನ ಒಂದು ನಿತ್ಯ ರಾಜ್ಯದೆಲ್ಲರೂ ಕೂಡ ಜೀವಿಸುತ್ತೇವೆ. 성경 뭐라고 말하냐면 ಸತ್ಯವೇದದಲ್ಲಿ ಮೊದಲನೇ ಕೊರಿಂಥ ಹೇಳುತ್ತದೆ, 이김이 사망을 삼켜버린다고 말해요. ಹೇಳುತ್ತೆ ಜಯವು ಮರಣವನ್ನು ನುಂಗಿಯೇ ಹೋಯಿತು ಅಂತ. 그 이김은 그리스도를 가리켜 말해요. ಆ ಜಯವು ಕ್ರೈಸ್ತನನ್ನು ಸೂಚಿಸುತ್ತದೆ. 마치 뚜꺼비가 파리를 삼켜버리면 ಅದೇ ರೀತಿಯಾಗಿ ಒಂದು ಪ್ರಾಣಿಯು ನೊಣವನ್ನು ತಿನ್ನುವಾಗ 다시 파리가 존재하지 않습니다. ಅಲ್ಲಿ ನೊಣ ಯಾವುದೇ ತರಹದ ಇರುವುದಿಲ್ಲ. ಅಲ್ಲಿ 하나님이 이 땅에 죽음이 다니도록 허락하셨어요. ದೇವರು ಮರಣವನ್ನು ಈ ಭೂಮಿ ಮೇಲೆ ನಡೆದಾಡುವಂತೆ ಮಾಡಿದನು. 그 나라에는 죽음이 돌아올 수 없도록 ಆದ್ರೆ 했어요. ದೇವರು ಮಾಡಿರುವಂತ ಜಾಗದಲ್ಲಿ ಮರಣವು ಬರುವುದಿಲ್ಲ. ಅಲ್ಲಿ 그 나라에는 죽음이 없습니다. ಆ ಒಂದು ಜಾಗದಲ್ಲಿ ಮರಣ ಇಲ್ಲ. 그 나라에 눈물이 없습니다. ಆ ಒಂದು ಜಾಗದಲ್ಲಿ ಕಣ್ಣೀರಿಲ್ಲ. 그 나라에 고통이 없습니다. ಆ ಜಾಗದಲ್ಲಿ ನೋವಿಲ್ಲ. 그러니까 이제 우리는 창세기 1장 하나님의 섭리를 지금 보고 있는 것입니다. ನಾವು ನೋಡ್ತಾ ಇದ್ದೆ ದೇವರ ಒಂದು ಯೋಜನೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ. 1장 26절 말씀을 보겠습니다. 1ನೇ ಅಧ್ಯಾಯ 26ನೇ ವಚನ ಓದಿಕೊಳ್ಳೋಣ. 하나님이 가라사대 우리의 형상을 따라 우리의 모양대로 우리가 사람을 만들고 그로 바다의 고기와 공중의 새와 육축과 땅에 기는 모든 ಆಮೇಲೆ 다스리게 ದೇವರು ನಮ್ಮ 하자. ಸ್ವರೂಪದಲ್ಲಿ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆಯೂ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. 하나님과 예수님은 한 분이십니다. ಯೇಸು ಮತ್ತೆ ದೇವರು ಒಬ್ಬರೇ. 하나님의 뜻과 예수님 뜻이 하나였어요. ದೇವರ ಒಂದು ಚಿತ್ತ ಮತ್ತೆ ಯೇಸುವಿನ ಚಿತ್ತ ಒಂದೇ. 물론 예수님이 인간의 몸을 입고 오셨지만 ಹೌದು, ಯೇಸು ಒಂದು ಮನುಷ್ಯನ ಶರೀರದಲ್ಲಿ ಬಂದನು. 인간인 예수님, 인간의 몸을 입은 예수님과 하는 늘 같은 뜻이었기 때문에 마음은 하나였습니다. ಒಂದು ಮನುಷ್ಯನ ಶರೀರದಲ್ಲಿದ್ದನು ಮತ್ತೆ ದೇವರು ಒಂದು ಚಿತ್ತವೆರಡು ಕೂಡ ಒಂದೇ. ಅವರಿಬ್ಬರು ಹೃದಯ ಒಂದೇ ಆಗಿತ್ತು. 하나님 예수님과 하나님이 하나이신 것처럼 ಯೇಸು ಮತ್ತೆ ದೇವರು ಒಬ್ಬರೇ. 그렇기 때문에 예수님이 행하신 그 모든 일은 하나님의 뜻대로 움직이는 삶이었습니다. ಯೇಸು ಏನೆಲ್ಲ ಕೂಡ ಮಾಡಿದವೆಲ್ಲವೂ ಕೂಡ ದೇವರ ಚಿತ್ತಾನುಸಾರ ಮಾಡಿದನು. 예수님의 삶은 정말 하나님을 기뻐시게 하는 삶이었습니다. ನಿಜವಾಗೂ ಕೂಡ ಯೇಸುವಿನ ಜೀವಿತ ಒಂದು ಜೀವಿತ ದೇವರಿಗೆ ಮೆಚ್ಚುಗೆಯಾಗಿ ಆಯಿತು. 예수 그리스도께서 하나님과 하나이셨습니다. ಯೇಸು ಕ್ರಿಸ್ತನು ದೇವರಿಗೆ ಒಂದಾಗಿದ್ದನು. 하나님은 또 다른 하나를 갖기를 원하십니다. ಮತ್ತು ದೇವರು ಕೂಡ ಬೇರೆ ಒಂದರಿಂದ ಒಂದಾಗಬೇಕೆಂದಿದ್ದನು. 하나님이 인간을 만들어서 ದೇವರು ಮನುಷ್ಯನನ್ನು ಮಾಡಿದನು. 인간과 하나님이 하나가 되시기를 원하셨습니다. ದೇವರು ಕೂಡ ಮನುಷ್ಯರೊಂದಿಗೆ ಒಂದಾಗಬೇಕೆಂದಿದ್ದನು. 그래서 하나님 인간을 만드실 때 ಅದಕ್ಕೋಸ್ಕರ ದೇವರು ಯಾವಾಗ ಮನುಷ್ಯನ ಉಂಟು ಮಾಡಿದನು, 곰이나 소나 돼지하고 ಆತನು ವ್ಯತ್ಯಾಸವಾಗಿ ಅಲ್ಲಿರುವಂತಹ ಪ್ರಾಣಿಗಳಿಂದ, ಹಂದಿಗಳಿಂದ ಮತ್ತೆ ಹಸುಗಳಿಂದ ವ್ಯತ್ಯಾಸವಾಗಿ ಉಂಟು ಮಾಡಿದನು. 쉽게 뛰어다니지만 사람과 같지 ಆದ್ರೆ 않습니다. ಕುದುರೆಗಳು ಬಹಳ ಮನುಷ್ಯನಿಗಿಂತ ಬಹಳ ಬೇಗ ಓಡುತ್ತದೆ, ಆದ್ರೆ ಮನುಷ್ಯನಿಗಿಂತ 배가 ವ್ಯತ್ಯಾಸವಾಗಿದೆ. 다른 지능에 비해 지능이 높지만 사람과 ಆದ್ರೆ 같지 않습니다. ಪ್ರಾಣಿಗಳೆಲ್ಲವೂ ಕೂಡ ಆ ಒಂದು ನಾಯಿ ಬಹಳ ಬುದ್ಧಿವಂತ, ಆದ್ರೆ ಮನುಷ್ಯನಷ್ಟೇ ಅಲ್ಲ. 하나님과 인간이 하나가 될 수 있는 그 마음을 인간에게 ದೇವರು ಮನುಷ್ಯನೊಳಗೆ ಹೃದಯವನ್ನು ಮಾಡಿದನು. ಯಾಕೆಂತ ಹೇಳಿದ್ರೆ ದೇವರು ಮತ್ತೆ ಮನುಷ್ಯನು ಒಂದಾಗಿರಲಿ ಅಂತ. 그래서 그 하나님하고 인간하고 한 마음이 됐을 때 ಯಾವಾಗ ಮನುಷ್ಯನಿಗೆ ಮತ್ತೆ ದೇವರಿಗೆ ಒಂದು ಹೃದಯ ಇರುತ್ತೋ 이제 하나가 되는 거죠. ಆಗ ಅವರಿಬ್ಬರು ಕೂಡ ಒಬ್ಬರ ಒಂದಾಗುತ್ತಾರೆ. 그래서 하나님은 우리의 형상을 따라 ದೇವರು ಹೇಳಿದ ನಮ್ಮ ಒಂದು ಸ್ವರೂಪದಲ್ಲಿ 그 예수 그리스도와 하나님과 같은 형상으로 말이죠. ಆ ಒಂದು ದೇವರ ಮತ್ತೆ ಯೇಸುವಿನ ಸ್ವರೂಪದಲ್ಲಿ 우리의 모양대로 ನಮ್ಮ ಒಂದು ಹೋಲಿಕೆಯಾಗಿ 우리의 형상을 따라 우리의 모양대로 ನಮ್ಮ ಒಂದು ಹೋಲಿಕೆಯಲ್ಲಿ ನಮ್ಮ ಸ್ವರೂಪದಲ್ಲಿ ಒಬ್ಬ ಮನುಷ್ಯನ ಉಂಟು ಮಾಡೋಣ. 여러분 이건 뭘 얘기하고 계십니까? ಇದೇ ನಮಗೆ ಹೇಳ್ತಾ ಇದೆ. 하나님과 예수님이 하나였던 ಯೇಸು ಮತ್ತೆ ದೇವರು ಒಬ್ಬರೇ. 거기에 인간을 만들어서 ಅಲ್ಲಿ ಮನುಷ್ಯನ ಉಂಟು ಮಾಡಿದರವರು. 인간도 하나님과 예수님 하나로 만드신 ದೇವರು ಕೂಡ ಮನುಷ್ಯರನ್ನು ಯೇಸು ಕ್ರಿಸ್ತನ ಒಂದಾಗಿರಲಿ ಅಂತ ಮಾಡಲಿಕ್ಕೆ ಇಷ್ಟಪಟ್ಟರು. 예수님과 하나님이 하나인 ನಾವು ನೋಡುವಾಗ ಯೇಸು ಮತ್ತೆ ದೇವರು ಒಂದಾಗಿರೋ ರೀತಿಯಲ್ಲೇ 하나님 인간도 하나님과 ಅದೇ ರೀತಿ 하나가 ಕೂಡ ದೇವರು ಮನುಷ್ಯರು ಕೂಡ ದೇವರೊಂದಿಗೆ ಒಂದಾಗಿರ್ಲಿಕ್ಕೆ ಬಯಸಿದ. 하나님의 세계소에 같이 함께하게 되기를 원합니다. ಮೂರು ಕೂಡ ದೇವರ ವಾಕ್ಯದಲ್ಲಿ ಇರಲಿ ಅಂತ. 그래서 인간에게 하나님의 형상대로 인간을 만들었어요. ದೇವರ ಒಂದು ಸ್ವರೂಪದಲ್ಲಿ ದೇವರು ಮನುಷ್ಯರನ್ನು ಮಾಡಿದನು. 인간에게 하나님의 모양대로 만들었어요.
만들었어요. ದೇವರು ಮನುಷ್ಯನನ್ನು ದೇವರ ಸ್ವರೂಪದಲ್ಲಿ ಮಾಡಿದನು. 그렇기 때문에 우리와 예수 하나님은 같은 형상과 같은 모양 만들어져. ಮತ್ತೆ ನಾವು ದೇವರ ಒಂದು ಸ್ವರೂಪದಲ್ಲಿ ಯೇಸುವಿನ ಸ್ವರೂಪದಲ್ಲಿ ಮಾಡಲ್ಪಟ್ಟಿದ್ದೇವೆ. 그리고 인간에게 하나님과 통할 수 있는 마음을 만들어. ದೇವರು ಮನುಷ್ಯನ ಒಳಗೆ ಹೃದಯ ಮಾಡಿದನು. ಅದಕ್ಕೋಸ್ಕರ ಅವರು ಮಾತಾಡುವುದಕ್ಕೋಸ್ಕರ 인간의 그 마음 속에 ಮನುಷ್ಯರ ಹೃದಯದ ಒಳಗೆ 하나님의 마음을 넣으면 ಯಾವಾಗ ದೇವರ ಹೃದಯವು ಇಡಲ್ಪಟ್ಟುತ್ತದೋ 하나님의 마음과 인간의 마음이 하나가 되는 겁니다. ದೇವರ ಒಂದು ಹೃದಯ ಮತ್ತೆ ಮನುಷ್ಯರ ಹೃದಯ ಒಂದು ಆಗುತ್ತದೆ. 그러면 하나님하고 예수님과 하나인 것처럼 ಯೇಸು ಮತ್ತೆ ದೇವರು ಹೇಗೆ ಒಂದಾಗಿದ್ದಾರೋ 우리도 하나가 될 수가 있다. ನಾವು ಕೂಡ ಒಬ್ಬರಾಗುತ್ತೇವೆ. 하나님은 그렇게 하길 원하시죠. ಅದಕ್ಕೋಸ್ಕರ ದೇವರು ಅದನ್ನು ಮಾಡಬೇಕೆಂದನು. 그리고 그 인간에게 ಮನುಷ್ಯರಿಗೆ 공중의 새와 ಮತ್ತೆ ಆಕಾಶದಲ್ಲಿರುವಂತಹ ಹಕ್ಕಿಗಳು, 바다의 고기와 ಸಮುದ್ರವಂತ ಮೀನುಗಳು, 육축과 땅의 모든 걸 다스리게 ಮತ್ತೆ 하는 ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಮೇಲೆ ದೇವರೆಲ್ಲರೂ ಕೂಡ 만일 인간이 공중의 새와 바다의 고기 육축을 다스리는 ಮನುಷ್ಯನೆಲ್ಲವೂ ಕೂಡ ಅಲ್ಲಿರುವಂತಹ ಕ್ರಿಮಿ ಕೀಟ ಪಕ್ಷಿ ಪ್ರಾಣಿಗಳೆಲ್ಲ ಮೇಲೆ ಅಧಿಕಾರ 하나님의 ನಡೆಸುತ್ತಾನೆ. 마음으로 가지고 다스린다. ಆತನು ದೇವರ ಹೃದಯದಿಂದ ಅವರೆಲ್ಲ ಮೇಲೆ ದೊರೆತನ ಮಾಡಿದರೆ 하나님이 다스린 것과 똑같은 것이 ಅದು ದೇವರು ಹೇಗೆ ಒಂದು ದೊರೆತನ ಮಾಡುತ್ತಾರೆ ಅದೇ ರೀತಿಯಾಗಿ ಆಗುತ್ತದೆ. 하나님 이것을 계획을 하셨어요. ಅದು ದೇವರು ಒಂದು ಯೋಚನೆ ಮಾಡಿದರು. 그래서 하나님 우리 인간을 만드실 ಯಾವಾಗ ದೇವರು ಮನುಷ್ಯನನ್ನು ಮಾಡಿದನೋ 인간의 모양과 인간의 형상을 하나님의 모양과 하나님의 형상을 따라 ದೇವರು ತನ್ನ ಸ್ವರೂಪದಲ್ಲಿ ಮತ್ತೆ ಹೋಲಿಕೆ ತರಿಯಾಗಿ ಮಾಡಿದನು ಮನುಷ್ಯನನ್ನು. 이제 우리는 하나님의 하나님 같은 형상을 가지고 ದೇವರ ಒಂದು ಸ್ವರೂಪ ರೀತಿಯಲ್ಲಿ ನಮ್ಮ ಸ್ವರೂಪ ಇದೆ. 하나님 같은 모양을 가지고 ಮತ್ತೆ ದೇವರ ಹೋಲಿಕೆ ಸರಿಯಾಗಿ ನಮಗೆ ಹೋಲಿಕೆ ಇದೆ. 그러니까 하나님의 마음만 받아들이면 ಈಗ ನಾವು ದೇವರ ಹೃದಯ ಒಪ್ಪಿಕೊಳ್ಳಬೇಕು ಅಷ್ಟೇ. 우리는 하나님이 되는 것이죠. ಆಗ ನಾವು ದೇವರಾಗುತ್ತೇವೆ. 그러면 놀랍지 않습니까? ಇದು ಬಹಳ ಅದ್ಭುತವಾಗುತ್ತದೆ. 하나님 우리에게 그런 은혜를 주었어요. ಆ ಒಂದು ಕೃಪೆ ದೇವರು ನಮಗೆ ಕೊಟ್ಟನು. 여러분 정말 우리가 사슴이 예쁘긴 하지만 ನಿಜವಾಗಿಯೂ ಕೂಡ ನೋಡುವಾಗ ಆ ಒಂದು ಜಿಂಕೆಗಳು ಬಹಳ ಸುಂದರವಾಗಿದೆ. 그러나 ಆದರೆ 우리 인간처럼 그런 하나님의 은혜를 베풀지 ದೇವರು ಮನುಷ್ಯರು ಕೊಟ್ಟಂತ ಕೃಪೆ ಆ ಒಂದು ಜಿಂಕೆಗಳಿಗೆ ಕೊಟ್ಟಿರಲಿಲ್ಲ. 토끼가 귀엽긴 하지만 ಹೌದು, ಮೊಲಗಳು ಸುಂದರವಾಗಿದೆ. ಆದರೆ 그러나 좀 인간에게 준 그런 은혜를 토끼에 주진 않았어요. ಆದ್ರೆ ಮನುಷ್ಯರು ಕೊಟ್ಟಂತ ಕೃಪೆ ಆ ಒಂದು ಮೊಲಗಳಿಗೆ ತಿರುಕೊಳ್ಳಲಿಲ್ಲ. 여러분 소가 충성스럽게 농사를 짓지만 ಹೌದು, ನಾವು ನೋಡುತ್ತೇವೆ ಹೊಲದಲ್ಲಿ ಕೆಲಸ ಮಾಡುವ ಬಹಳ ಶ್ರದ್ಧೆ ಇರುತ್ತದೆ ಅವರಿಗೆ. 인간에게 준 그런 것 하나님은 소에게 주지 않았어요. ಆದ್ರೆ ದೇವರು ಮನುಷ್ಯರು ಕೊಟ್ಟಂತದ್ದು ಒಂದು ಹಸುಗಳಿಗೆ ಕೊಡಲಿಲ್ಲ. 근데 어디에도 하나님이 인간을 만드신 것처럼 하나님의 형상을 또 소를 만들었다, 개를 만들었다, 닭을 만들었다고 말하죠. ದೇವರೆಲ್ಲೂ ಕೂಡ ಹೇಳಿಲ್ಲ ಒಂದು ದೇವರ ಒಂದು ಸ್ವರೂಪದಲ್ಲಿ ಕೋಳಿಗಳನ್ನು, ಕುರಿಗಳನ್ನು, ಹಸುಗಳನ್ನು ಮಾಡಿದ್ದೇನೆ ಅಂತ. 이제 하나님 형상대로 하나님 모양을 따라 사람을 만들고 ದೇವರು ತನ್ನ ಸ್ವರೂಪದಲ್ಲಿ ಮತ್ತೆ ಹೋಲಿಕೆಯಾಗಿ ಮನುಷ್ಯನನ್ನು ಮಾಡಿದನು. 그 사람에게 마음을 주었어요. ದೇವರು ಮನುಷ್ಯನ ಒಳಗೆ ಹೃದಯವನ್ನು ಮಾಡಿದನು. 사람에게 빈 마음을 주어서 ಆತನು ಖಾಲಿ ಹೃದಯವನ್ನು ಇಟ್ಟನು ಮನುಷ್ಯನ ಒಳಗೆ. 그 마음에도 하나님의 마음을 받아들이도록 ದೇವರು ಆ ಒಂದು ದೇವರ ಹೃದಯವನ್ನು ಹೊಂದಿಕೊಳ್ಳುವಂತೆ ಮಾಡಿದನು ಆ ಹೃದಯದಲ್ಲಿ. 하나님의 말씀을 들은 ಯಾವಾಗ ದೇವರ ವಾಕ್ಯವನ್ನು ಅಂತ ಕೇಳುತ್ತಾನೋ 하나님의 말씀을 믿기만 하면 ಆತನು ದೇವರ ವಾಕ್ಯವನ್ನು ಮಾತ್ರ ನಂಬುತ್ತಾನೆ. 그냥 저절로 하나님 마음이 내 마음속에 들어와지는 것입니다. ಅದ್ಭುತವಾಗಿ ಆ ಒಂದು ಹೃದಯ ಆತನೊಳಗೆ ಬರುತ್ತದೆ. 그래서 그 다음에 하나님의 마음을 가지고 살면 ಒಂದೇ ಒಂದು ಸಂಗತಿ, ಆತನು ದೇವರ ಹೃದಯ ಜೀವಿಸುವಾಗ ಆತ 똑같은 삶을 ಮತ್ತೆ 살수 ಆತನು ಕೂಡ ದೇವರು ಹೇಗೆ ಜೀವಿಸ್ತಾರೋ ಅದೇ ಒಂದು ಜೀವಿತನು ಜೀವಿಸುತ್ತಾನೆ. 그런 이야기를 해봅니다. ನಾನು ಅದ್ರ ಬಗ್ಗೆ ಬಹಳ ಸರಿ ಮಾತಾಡಿದ್ದೇನೆ. 만일에 어머니에게 아들 사랑하는 법을 주고 아들 사랑하는 마음을 주지 않았다면 ಅವ್ರಿಗೇನಾದ್ರೂ ಕೂಡ ಕಾನೂನು ಕೊಡಲ್ಪಟ್ಟಿದೆ, ಬರೀ ಮಕ್ಕಳಿಗೆ ಪ್ರೀತಿಯನ್ನು ಮಾಡುವುದು ಹೃದಯ ಇಲ್ಲದಿದ್ದರೆ 어떻게 되겠습니까? ಅಲ್ಲಿ ಏನಾಗುತ್ತಿತ್ತು? 여러분 그 어머니가 아이를 잘 키울 수 있겠습니까? ನಿಜವಾಗಿ ಕೂಡ ತಾಯಿ ತನ್ನ ಮಗನಿಗೆ ಚೆನ್ನಾಗಿ ಬೆಳೆಸಲಿಕ್ಕೆ ಆಗುತ್ತಿತ್ತ? 여러분 그런데 어머니에게 하나님은 아들 사랑하는 법을 주지 ದೇವರು 않았어요. ಒಂದು ತಾಯಿಗೆ ಒಂದು ಕಾನೂನು ಕೊಡ್ಲಿಲ್ಲ ಮಕ್ಕಳನ್ನು ಪ್ರೀತಿಸಲಿ ಅಂತ. 아들을 사랑하는 마음을 주었어요. ದೇವರು ಹೃದಯನು ಕೊಟ್ಟನು ಅವರು ಮಕ್ಕಳನ್ನು ಪ್ರೀತಿಸು ಮಾಡಲಿಕ್ಕೆ. 하나님은 그 마음으로 일하기를 원하시죠. ದೇವರು ಹೃದಯಾನುಸಾರ ಕೆಲಸ ಮಾಡಬೇಕೆಂದಿದ್ದಾನೆ. 하나님 마음에 없는 사람이 하나님을 찬양한다고 하나님은 기뻐하죠. ಮನುಷ್ಯರು ದೇವರ ಹೃದಯ ಇಲ್ಲದೆ ದೇವರ ಸುಮ್ಮನೆ ಆರಾಧನೆ ಮಾಡಿದ ದೇವರು ಅದನ್ನು ಮೆಚ್ಚುವುದಿಲ್ಲ. 마음에 없는 사람이 하나님께 연보를 한다고 하나님 기뻐하지 않습니다. ಎಲ್ಲರೂ ಕೂಡ ಕಾಣಿಕೆ ಕೊಡ್ತಾರೆ, ದೇವರ ಹೃದಯ ಇಲ್ಲದೆ ದೇವರು ಅದನ್ನು ಕೂಡ ಸಂತೋಷ ಪಡುವುದಿಲ್ಲ. 중요한 것은 인간의 마음에 그 하나님의 마음을 받아들이도록 했는데 ಬಹಳ ಪ್ರಾಮುಖ್ಯ ಸಂಗತಿ ಅಂತ ಹೇಳಿದ್ರೆ ದೇವರ ಒಂದು ಹೃದಯವನ್ನು ಒಪ್ಪಿಕೊಳ್ಳಬೇಕು ಮನುಷ್ಯರು. 뱀이 와서 여자를 유혹을 했어요. ಆದ್ರೆ ಸರ್ಪ ಬಂದು ಆ ಒಂದು ಸ್ತ್ರೀಯನ್ನು 하나님 ವಂಚಿಸಿದನು. 참으로 너희도 농산 모든 나무 실과를 따먹지 말라고 하시더니 ನಿಜವೂ ಕೂಡ ದೇವರು ನಿನಗೆ ಹೇಳಿದ್ದಾನೆ ಆ ಮಧ್ಯದಲ್ಲಿರುವಂತಹ ಹಣ್ಣನ್ನು ತಿನ್ನಬಾರದು ಅಂತ. 그러면서 하나님의 마음하고 전혀 다른 한 세계의 마음을 여자에게 주었어요. ಆ ಒಂದು ಸ್ತ್ರೀಯಲ್ಲಿ ದೇವರ ಒಂದು ಹೃದಯಕ್ಕೆ ಬೇರೆ ಒಂದು ವ್ಯತ್ಯಾಸವಾಗಿ ಆತನು ಬೇರೆ ಒಂದು ಹೃದಯ 여자는 ಒಳಗಿಟ್ಟನು. 어리석게도 그 뱀의 마음을 받았어요. ದಡತನವಾಗಿ ಆ ಒಂದು ಸರ್ಪದ ಮಾತುಗಳನ್ನು ಒಪ್ಪಿಕೊಂಡಳು. 이제 뱀 안에 있는 그 마음이 여자의 마음을 ಯಾಕೆಂದ್ರೆ ಆ 정복했기 ಒಂದು ಸ್ತ್ರೀಯ ಒಂದು ಹೃದಯದಲ್ಲಿ ಈ ಒಂದು ಸರ್ಪವನ್ನು ವಶ ಮಾಡಿಕೊಂಡಿತ್ತು. 여러분 하나님의 형상을 따라 지은 인간이
사단의 마음을 가지고 세상을 살고 ಮನುಷ್ಯರೆಲ್ಲರೂ ಕೂಡ ದೇವರ ಸ್ವರೂಪವಾಗಿ ಮಾಡಲ್ಪಟ್ಟರು, ಆದರೆ ಸೈತನ ಒಂದು ಹೃದಯದಲ್ಲಿ ಈಗ ಜೀವಿಸುತ್ತಿದ್ದಾರೆ. 그러니까 이제 사람들이 죄악된 데 마음이 끌려가고 있어요. ಅದಕ್ಕೋಸ್ಕರ ಮನುಷ್ಯರ ಹೃದಯ ಎಲ್ಲವೂ ಕೂಡ ಪಾಪಕ್ಕೆ ಎಳೆಯಲ್ಪಡುತ್ತಿರುವುದು. 악하고 더러운 속에 마음이 계속 이끌림을 ಅವರ 받는 ಒಂದು ಹೃದಯಗಳು ನಿರಂತರವಾಗಿ ಎಲ್ಲ ಹೊಲಸು ಮತ್ತೆ ಕೆಟ್ಟ ಕಾರ್ಯಗಳಿಗೆ 그런 ಹೋಗುತ್ತಿದೆ. 삶을 살고 있는 거예요. ಅವರೆಲ್ಲರೂ ಕತ್ತಲೆಯಲ್ಲಿ ಜೀವಿಸುತ್ತಿದ್ದಾರೆ. 그리고 엄란하고 가정한 삶을 ಮತ್ತೆ ಅವರು 살고 ಕಪಟವಾಗಿ ಮತ್ತೆ ಬಹಳ ಒಂದು ಕಾಮದಿಂದ 왜냐하면 ಜೀವಿಸುತ್ತಿದ್ದಾರೆ. 하나님의 마음속에 미움이 있습니까? ಯಾಕೆ ದೇವರಲ್ಲಿ ಏನಾದ್ರು ಕೂಡ ದ್ವೇಷ ಅಂತ ಹೃದಯ ಇದೆಯಾ? 하나님 마음속에 거짓이 있습니까? ದೇವರ ಹೃದಯದಲ್ಲಿ ಏನಾದ್ರು ಕೂಡ ಸುಳ್ಳು ಇದೆಯಾ? 하나님 마음 안에 악함이 있습니까? ದೇವರ ಹೃದಯದಲ್ಲಿ ಏನಾದ್ರು ಕೂಡ ದುಷ್ಟತನ ಇದೆಯಾ? 하나님 마음 안에 그런 게 전혀 ಆ 없습니다. ಒಂದು ಸಂಗತಿಗಳು ಯಾವುದೇ ತರಹದ ಸಂಗತಿಗಳು ದೇವರಲ್ಲಿ ಕಾಣುವುದಿಲ್ಲ. 그렇기 때문에 여러분 하나님의 마음에 볼 수 없는 것을 인간은 사단에게로부터 ಆದ್ರೆ ದೇವರಲ್ಲಿ ಕಾಣಲಿರುವ ಸಂಗತಿಗಳೆಲ್ಲವೂ ಕೂಡ ಮನುಷ್ಯರು ಸೈತನಿಂದ ಹೊಂದಿಕೊಂಡರು. 아니라 여러분 우리가 사단의 마음을 안 받고 하나님의 마음을 받았더니 ನಾವು ಸೈತನ ಹೃದಯದ ಬದಲಿಗೆ ದೇವರ ವಾಕ್ಯವನ್ನು ದೇವರ ಹೃದಯ ಒಪ್ಪಿಕೊಂಡಿದ್ದೇವೆ. ನಾವು 예수 그리스도와 같이 똑같은 모양이 됩니다. ನಾವೆಲ್ಲರೂ ಕೂಡ ಸರಿಯಾಗಿ ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ಇರುತ್ತಿದ್ದೆವು. 하나님은 우리 인간을 예수 그리스도와 같은 모양으로 ದೇವರು ಕೂಡ 만드시고 ಮನುಷ್ಯರನ್ನು ಕೂಡ ಯೇಸು ಸ್ವಾಮಿ ಹೇಗೆ ಒಂದು ರೂಪದಲ್ಲಿ ಅದೇ ರೀತಿ ಮಾಡಬೇಕೆಂದಿದ್ದನು. 예수는 우리와 같은 육체를 가지고 있어요. ಯೇಸು ಕ್ರಿಸ್ತ ನಮ್ಮ ರೀತಿಯಲ್ಲಿ ಶರೀರದಲ್ಲಿ ಇದ್ದನು. 그러나 하나님 같은 형상을 가지고 계시고 ದೇವರ ಒಂದು ಸ್ವರೂಪದಲ್ಲಿ ಇರ್ತಿದ್ದನು. 하나님 모양을 가지고 계시고 ಮತ್ತೆ ದೇವರ ಹೋಲಿಕೆಯಾಗಿ ಇದ್ದನು. 그 마음에 하나님의 마음을 담아 있으니까 ಮತ್ತೆ ಆತನಲ್ಲಿ ದೇವರ ಒಂದು ಹೃದಯ ಇತ್ತು. 우리와 똑같은 육체지만 ನಾವೆಲ್ಲರೂ ಕೂಡ ಅದೇ ಶರೀರ ಆಗಿದ್ದರೂ ಕೂಡ 예수님의 삶하고 우리 삶은 다른 것입니다. ಮತ್ತೆ ಯೇಸುವಿನ ಜೀವಿತ ನಮ್ಮ ಜೀವಿತ ಬಹಳ ವ್ಯತ್ಯಾಸ. 사탄의 생각이 우리 마음을 계속 끌고 있고 ಸೈತಾನ ಆಲೋಚನೆ ನಿರಂತರವಾಗಿ ನಮ್ಮ ಹೃದಯ ಎಳಿತಾ ಇದೆ. 예수님은 하나님의 마음이 그걸 끌고 있으니까 ಯೇಸು ಹೃದಯದಲ್ಲಿ ದೇವರ ಒಂದು ಹೃದಯ ಎಳೆಯುತ್ತಿದೆ. 이제 우리와 예수님하고 다른 것이 그런 거라. ಅದು ದೇವರ ಮತ್ತೆ ನಮ್ಮ ಮಧ್ಯದಲ್ಲಿ ವ್ಯತ್ಯಾಸ. 하나님은 다시 범죄한 우리에게 새로운 계획을 세우시고 ನಾವೊಂದು ಮನುಷ್ಯರು ಪಾಪ ಮಾಡಿದ ನಿಮಿತ್ತ ದೇವರು ಹೊಸ ಯೋಚನೆ ಮಾಡಿದ್ದರು. 이제 우리의 모든 생각을 버리고 ನಮ್ಮ ಆಲೋಚನೆಲ್ಲ ಕೂಡ ತೆಗೆದಾಕಿ 내가 사단으로 받은 그 악한 생각이 정말 추하고 더러운 것을 깨닫고 ಮತ್ತೆ ನಾವು ತಿಳಿದುಕೊಂಡು ನಾವೆಂತ ಒಂದು ಆಲೋಚನೆ ಹೊಂದಿಕೊಂಡಿದ್ದೇವೆ ಅಂತ ಸೈತಾನದಿಂದ 이제 그 예수 그리 하나님의 마음을 받아들이게 되기를 원하는 ಅದಾದ ಮೇಲೆ ದೇವರ ಒಂದು ಹೃದಯ ಒಪ್ಪಿಕೊಳ್ಳುವುದು ದೇವರ ಆಲೋಚನೆ ಅದು ದೇವರಿಗೆ ಬೇಕಾಗಿತ್ತು. 예수님은 십자가에 못 박히신 것입니다. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಶಿಲುಬೆ ಸತ್ತ, 피를 흘리신 ಆತ 것입니다. ರಕ್ತವನ್ನು ಸುರಿಸಿದನು ಆತ. 예, 하나님께서 우리 속에 다시 하나님의 형상을 주시기 위해서 ಯಾಕಂದ್ರೆ ದೇವರು ತನ್ನ ಸ್ವರೂಪ ಮತ್ತೆ ತನ್ನ ಹೋಲಿಕೆಯನ್ನು ನಮಗೆ ಕೊಡಬೇಕೆಂದಿದ್ದನು. 그래서 우리가 범한 그 모든 죄에 대한 형벌을 받아야만 했기 때문에 ಯಾಕಂದ್ರೆ ನಾವೆಲ್ಲ ಪಾಪ ಮಾಡಿದ್ದ ಒಂದು ಶಿಕ್ಷೆಗಳೆಲ್ಲ ಕೂಡ ಆತನು ತೆಗೆದುಕೊಳ್ಳಬೇಕಾಗಿತ್ತು. 그래서 예수님이 우리 죄를 대신 십자가에 못 박혀 죽으셨어요. ಅದಕ್ಕೋಸ್ಕರ ನಮ್ಮ ಒಂದು ಪಾಪದ ಶಿಕ್ಷೆಯಲ್ಲಿ ಆತನ ಒಂದು ಜಾಗ ತೆಗೆದುಕೊಂಡು 그래서 ಯೇಸು. 우리의 모든 죄가 다 눈처럼 이게 씻어지신 거예요. ಅದಕ್ಕೋಸ್ಕರ ನಮ್ಮ ಎಲ್ಲ ಪಾಪಗಳು ಕೂಡ ಹಿಮದಿಂದ ಬಿಳುಪಾಗಿ ತೊಳೆಯಲ್ಪಟ್ಟವು. 다시 에덴 동산에 있는 아담과 하와와 같은 그런 모양 형상이 ಅದೇ 됐어요. ರೀತಿ ಕೂಡ ಅದೇ ಒಂದು ಸ್ವರೂಪದಲ್ಲಿ ಆದ ಮತ್ತೆ ಅವಳು ಆ ಒಂದು ಎದೆನ್ ತೋಟದಲ್ಲಿ 이제 ಇರುವಾಗ 우리 마음에 그 예수 그리스도의 마음을 받아들이면 ಯಾವಾಗ ನಾವು ಯೇಸು ಕ್ರಿಸ್ತನ ಒಂದು ಹೃದಯ ಹೊಂದಿಕೊಳ್ಳುತ್ತೇವೋ 이제 우리 육체는 욕망을 따라 정욕을 따라 ನಮ್ಮ ಶರೀರವು 흘러갈지라도 ಕೂಡ ನಮ್ಮ ಆಸೆ ತಕ್ಕಂತೆ ನಮ್ಮ ಶರೀರದ ಆಸೆಗೆಲ್ಲ ಕೂಡ 우리가 하나님의 ಹಿಂಬಾಲಿಸಬಹುದು. 거룩한 삶을 살 수 있다는 걸 말하는 거예요. ಅದ್ರ ಹೇಳುತ್ತದೆ ಅಲ್ಲಿ ದೇವರ ಒಂದು ಪರಿಶುದ್ಧ ಜೀವನ ಜೀವಿಸಬಹುದು ಅಂತ. 여러분 우리가 창세기 1장 ಆದಿಕಾಂಡ 26절에서 1 ಮತ್ತೆ ಆದಿಕಾಂಡ 1:26ನೇ ವಚನ. 그로 바다의 고기와 공중의 새와 육축과 땅의 모든 기능 그것을 다스리게 하자 그랬어요. ಅಲ್ಲಿ ಹೇಳುತ್ತದೆ ಆಕಾಶದ ಪಕ್ಷಿಗಳ ಮೇಲೆ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆ ದೊರೆತನ ಮಾಡಲಿ ಅಂದನು. 이제 하나님은 다시 예수 그리스도의 보혈로 구속하면 성도들을 통해서 이 세상을 다스리게 하고 싶기를 원하십니다. ದೇವರು ಈ ಲೋಕವನ್ನು ಕೂಡ ಯಾರೆಲ್ಲ ಕೂಡ ಹೊಸದಾಗಿ ಹುಟ್ಟಿದಾರೋ ಮತ್ತೆ ಆ ಒಂದು ವಿಶ್ವಾಸಿಗಳ ಮೂಲಕ ದೊರೆತನ 우리가 ಮಾಡಬೇಕೆಂದಿದ್ದನು. 계신 하나님이 우리가 예수 그리스도로 왕노릇 한다는 이야기를 들어본 적이 있습니까? ಪುಸ್ತಕ ಯಾವತ್ತಾದ್ರೂ ಕುಳಿದ್ರೆ ಯೇಸು ಕ್ರಿಸ್ತನ ಮೂಲಕ ಆ ಯಜ್ಞದ ಕುರಿಮರಿ ಮೂಲಕ ನಾವು ಆಳುತ್ತೇವೆ 첫 ಅಂತ. 번째 창세기 1장 26절에도 우리로 하여금 이 모든 걸 다스리게 하려고 했는데 ಆದಿಕಾಂಡ 1:26ನೇ ವಚನದಲ್ಲಿ ನೋಡುತ್ತೇವೆ ನಮ್ಮಲ್ಲಿ ದೊರೆತನ ದೇವರು ಕೊಟ್ಟನು. 우리가 죄를 범하고 하나님의 마음이 아닌 사탄의 마음을 받아들였습니다. ನಾವು ಪಾಪ ಮಾಡಿದೆವು ಮತ್ತೆ ದೇವರ ಹೃದಯ ಒಪ್ಪಿಕೊಳ್ಳದ ಬದಲಾಗಿ 그렇기 ನಾವು 때문에 ಸೈತನ 우리는 ಹೃದಯ 죄를 ಒಪ್ಪಿಕೊಂಡೆವು. 지고 죄의 종된 삶을 살았습니다. ಅದಕ್ಕೋಸ್ಕರ ನಮ್ಮ ಜೀವಿತವು ಪಾಪದಲ್ಲಿ ನಿರಂತರವಾಗಿ ಜೀವಿಸಿ ಮತ್ತೆ ಆ ಪಾಪಕ್ಕೆ 예수는 ದಾಸರಾಗಿ 우리를 ಜೀವಿಸಿದೆವು. 거기서 건져내셔서 ಯೇಸು ಕ್ರಿಸ್ತ ನಮ್ಮನ್ನು ಅದರಿಂದ 하나님의 ಎತ್ತಿದನು. 은혜로 우리를 다시 새롭게 하시고 ದೇವರ ಕೃಪೆಯ ಮೂಲಕ ಆತ ನಮಗೆ ನೂತನವಾಗಿ ಮಾಡಿದನು. 우리 마음에 예수님의 마음을 넣어서 ಯೇಸು ಕ್ರಿಸ್ತನ ಹೃದಯ ನಮ್ಮೊಳಗೆ ಇಟ್ಟನು ಆತ. 다시 하나님은 우리로 하여금 이 세상 다스리게 하려고 하시고 ಮತ್ತೆ ಅದರ ಮೂಲಕ ದೇವರು ಈ ಒಂದು ಲೋಕವನ್ನು ದೊರೆತನ ಮಾಡಬೇಕು ಎಂದುಕೊಂಡಿದ್ದನು. 만일에 여러분의 마음 속에 ನಿನ್ನ ಹೃದಯದೊಳಗೆ 하나님의 마음과 똑같은 마음이 ದೇವರ 있다면 ಹೃದಯ ಹೇಗಿದೆ ಅದೇ ರೀತಿ ದೇವರ ಹೃದಯ ನಿನ್ನೊಳಗೆ ಇದ್ದರೆ 하나님 여러분을 통해서 하나님을 나타내요. ನಿಜವೂ ಕೂಡ ದೇವರು ತಾನು ತನ್ನೊಳಗೆ ನಿನ್ನೊಳಗೆ 그러나 ಪ್ರಕಟಪಡಿಸಿಕೊಳ್ಳುತ್ತಾನೆ. 여러분 하나님이 아담에게 모든 걸 다스리게 했는데 ದೇವರು ಆದಮಗೆ ಎಲ್ಲವೂ ಕೂಡ ದೊರೆತನ ಮಾಡಲಿಕ್ಕೆ ಕೈಯಲ್ಲಿ ಕೊಟ್ಟನು. 아담이 하나님을 거스르니까 ಯಾವಾಗ ಆದಮ ದೇವರು ಇದ್ದ ಹೋದನು 만물도
아담을 거스르겠습니다. ಅದಾದ್ಮೇಲೆ ಎಲ್ಲ ಒಂದು ಸಂಗತಿಗಳು ಆದಮ ವಿರುದ್ಧ 땅이 ಹೋದವು. 이제 가시와 은근키를 ಆದ್ರೆ ಭೂಮಿ ಎಲ್ಲವೂ ಕೂಡ ಎಲ್ಲ ಮುಳ್ಳುಗಳನ್ನು ಕಳೆಗಳನ್ನು 땅이 ಬೆಳೆಸಿತು. 아담을 거스리고 있는 ಈಗ ಒಂದು ಭೂಮಿ ಆದಮ ವಿರುದ್ಧ ಹೋಗುತ್ತಿದೆ. 좋은 곡식을 내야 ಅದೆಲ್ಲ 하는데 ಕೂಡ ಒಳ್ಳೆ ಒಂದು ಫಲಗಳನ್ನು ತರಬೇಕಾಗಿತ್ತು. 그 가시와 은근키를 내면서 아담을 ಅವೆಲ್ಲವೂ 거스리고 ಕೂಡ ಕಳೆಗಳನ್ನು ಮತ್ತೆ ಮುಳ್ಳುಗಳನ್ನು ತಂದಿತ್ತು ಆದಮನ ವಿರುದ್ಧವಾಗಿ 있는 ಹೋಯಿತು. 저는 자주 그런 생각을 합니다. ಅನೇಕ ಸಾರಿ ಇದ್ರ ಬಗ್ಗೆ ಆಲೋಚನೆ ಮಾಡಿದೆ ನಾನು. 내가 어떤 일을 하다가 ನಾನು ಯಾವಾಗ ಕೆಲವೊಂದು ಸಂಗತಿಗಳನ್ನು ಮಾಡುತ್ತೇನೋ, 어떤 어려운 일을 당하게 될 ನಾನು ಕೆಲವೊಂದು ಕಷ್ಟಗಳನ್ನು ಎದುರಿಸುತ್ತೇನೋ, 그 일 속에 굉장히 어려운 문제를 내가 당면하게 될 ಅದರೊಳಗೆ 때 ಕೆಲವೊಂದು ಸಮಸ್ಯೆಗಳನ್ನು ನಾನು 난 ಎದುರಿಸುವಾಗ 그때마다 생각을 합니다. ಪ್ರತಿ ಒಂದು ಸಮಯ ನಾನು ಆಲೋಚನೆ ಮಾಡುತ್ತೇನೆ, 내가 무슨 마음으로 이 일을 하고 ಈ 있는가. ಒಂದು ಸಂಗತಿಗಳನ್ನ ಎಂತ ಒಂದು ಹೃದಯದಿಂದ ಮಾಡುತ್ತಿದ್ದೇನೆ. 정말 내가 육신의 욕망을 따라 나를 위해서 이 일을 하고 있는가. ನಾನೇನಾದ್ರೂ ಕೂಡ ಈ ಒಂದು ಸಂಗತಿಗಳಲ್ಲೂ ಕೂಡ ನನ್ನ ಶರೀರದ ಆಸೆಗಳಿಗೋಸ್ಕರ ಆಸೆ ಏನಾದ್ರೂ 아니면 ಕೂಡ 하나님의 ಮಾಡುತ್ತಿದ್ದೇನೆ, 마음으로 이 일을 하는가. ಇಲ್ಲ ನಾನು ದೇವರ ಒಂದು ಹೃದಯದಿಂದಗೆ ನಾನು ಕೆಲಸ ಮಾಡುತ್ತಿದ್ದೇನೆ. 여러분 우리 인간은 사탄의 속아 하나님을 거스리지만 ನಾವು ಮನುಷ್ಯರೆಲ್ಲರೂ ಕೂಡ ಸೈತಾನ ವಂಚಿಸಲ್ಪಟ್ಟು ದೇವರಿಗೆ ವಿರುದ್ಧವಾಗಿ ಹೋಗುತ್ತೇವೆ. 만물은 전부 다 하나님을 그냥 따르는 걸 볼 수 있어요. ನಾವು ನೋಡ್ತೇವೆ ಎಲ್ಲ ಒಂದು ಸಂಗತಿಗಳು ದೇವರನ್ನು ಹಿಂಬಾಲಿಸುತ್ತೇವೆ ಅಂತ. 예수님께서 풍랑아 조용해라고 말. ಯಾವಾಗ ಯೇಸು ಹೇಳಿದ್ರು ಆ ಒಂದು ಬಿರುಗಾಳಿಗೆ ಸುಮ್ಮನಿರುವಂತ, 여러분 풍랑이 이유를 달았습니까? ಏನಾದ್ರೂ ಕೂಡ ಒಂದು ಬಿರುಗಾಳಿ ಏನಾದ್ರೂ ಕೂಡ ಕಾರಣಗಳನ್ನು ಕೊಟ್ಟಿದ್ದ? 나는 조용하고 싶은데 ಯೇಸು ನಾನು ಕೂಡ ಸುಮ್ಮನೆ ಇರ್ಬೇಕಾದ್ರೆ ಏನು ಗೊತ್ತಾ 바람이 ನಿನಗೆ? 부니까 어떻게 조용할 수가 없습니다. ಆದ್ರೆ ಗಾಳಿಗಳು ಜೋರಾಗಿರೋ ನಿಮಿತ್ತ ನಾನು ಕೂಡ ಮಾಡಕ್ಕಾಗುದಿಲ್ಲ. 이해하십시오. ಯೇಸು ದಯವಿಟ್ಟು ನಾನು ಅರ್ಥ ಮಾಡಿಕೊ. 조금만 파도 치다 ನಾನು 그치겠어요. ಇನ್ನೊಂದು ಕೆಲವೊಂದು ಅಲೆಗಳು ಎಬ್ಬಿಸಿ ನಾನು ಸುಮ್ಮನಾಗುತ್ತೇನೆ. 여러분 물결이 그렇게 이유를 달았습니다. ಏನಾದ್ರು ಕೂಡ ಸಮುದ್ರ ನೀರು ಈ ರೀತಿಯಾಗಿ ಏನೋ ಕಾರಣ ಕೊಟ್ಟಿದ್ದ? 내가 조용하려고 조용해지질 않습니다. ನಾನು ನಿಜವಾಗಿ ಕೂಡ ನಾನು ಸುಮ್ಮನೆ ಇರ್ಬೇಕಾದ್ರೆ ನಿಜವಾಗಿ ಕೂಡ ಆಗುತ್ತಿಲ್ಲ ನನ್ನ ಕೈಲಿ. 물결이 이유를 달았습니다. ಏನಾದ್ರು ಕೂಡ ನೀರು ಇರಿದೆ ಕಾರಣ ಕಾರಣ ಹೇಳುಗಳು ಹೇಳಿತಾ? 물결 아무 이유가 없습니다. ಆದ್ರೆ ನೀರಿಗೆ ಏನು ಕೂಡ ಹೇಳೋದಿಲ್ಲ. 잔잔해라, ಸುಮ್ಮನೀರು, 조용해라, ಸುಮ್ಮನೀರು, 고요해라. ನೀನ್ ಅಲ್ಲೇ ಇರು ಸುಮ್ಮನೆ. 고요해졌습니다. ಅದು ಸುಮ್ಮನೆ ಆಯ್ತು ಅದು. 여러분 이거 왜냐하면 그들이 예수님 벌써 순종하고 있는 겁니다. ಯಾಕಂದ್ರೆ ಅವೆಲ್ಲ ಕೂಡ ಯೇಸುವಿನ ಮಾತು ಕೇಳುತ್ತಿದೆ. 근데 사람들은 어떻습니까? ಆದ್ರೆ ಮನುಷ್ಯರೇನು? 아직까지 그 사탄의 근성이 있어요. ಅವರಲ್ಲಿ ಇನ್ನೂ ಕೂಡ ಸೈತಾನ ಗುಣಲಕ್ಷಣಗಳಿದೆ. 하나님의 말씀을 거스리면서 ಅವರೆಲ್ಲ ಕೂಡ ದೇವರ ವಾಕ್ಯವನ್ನು ತಿರಸ್ಕರಿಸುವಾಗ 이런저런 이유를 계속해서 다루고 ನಿಜವಾಗಿ ಕೂಡ ಬಹಳ ಒಂದು ಅನೇಕ ಸರಿಯಾದ ಕಾರಣಗಳಿರ್ತವೆ. 난 어쩔 수가 없었어. ಓ ನನಗೆ ಸಹಾಯ ಮಾಡಕ್ ಆಗುದಿಲ್ಲ. 그 당시 거짓말 할 수밖에 없었어. ನಿಜವಾಗಿ ಕೂಡ ನನಗೆ ಯಾವುದೇ ಒಂದು ಅವಕಾಶ ಅದಕ್ಕೆ ಸುಳ್ಳು ಹೇಳಿದೆ. 누구라도 그랬을 거야. ಹಾಗೆ ಒಂದು ಸಂಗತಿ ಮಾಡುತ್ತಾರೆ ಅಲ್ವಾ? 난 정말 악한 사람이 아닌데 ನಾನು ಅಷ್ಟು ದುಷ್ಟನಲ್ಲ. 그때 내가 어쩔 수가 없었어. ಆದ್ರೆ ಆ ಒಂದು ಸಮಯದಲ್ಲಿ ಯಾವುದೇ ಅವಕಾಶ ಇರಲಿಲ್ಲ 그래서 ನನಗೆ. 내가 죄를 지은 거야. ಅದಕ್ಕೋಸ್ಕರ ನಾನು ಪಾಪ ಮಾಡಿದೆ. 그러면 자기의 죄를 정당화하고 이유를 ಮತ್ತೆ ಅವ್ರ 제시하고 ತಪ್ಪುಗಳು ನಿರ್ಣಯ ಮಾಡಿಕೊಂಡು ಮತ್ತೆ ಅವರ ಒಂದು ಪಾಪಗಳಿಗೆಲ್ಲವೂ ಕೂಡ ಕಾರಣಗಳು ಹೇಳ್ತಾರೆ. 예수님께 불순종했습니다. ಯಾವ ಒಂದು ಸಂಗತಿ ಯೇಸುವಿನ ಮಾತನ್ನು ಕೇಳುವುದಿಲ್ಲ. 나는 정확하게 알고 있는 것이 ನನಗೆ ಏನು ಸ್ಪಷ್ಟವಾಗಿ ಗೊತ್ತಾಯ್ತು ಅಂತ ಹೇಳಿದರೆ, 만일에 내가 예수님을 거스리고 하나님을 거스리면 ನಾನು ದೇವರ ವಿರುದ್ಧವಾಗಿ ಯೇಸು ವಿರುದ್ಧವಾಗಿ ಹೋದರೆ, 아담이 하나님을 거스렸을 때에 ಯಾವಾಗ ಆದಮನ ದೇವರ ವಿರುದ್ಧ ಹೋದನು 모든 만물이 다 아담을 대적했습니다. ಎಲ್ಲ ಒಂದು ಸಂಗತಿಗಳು ಆದಮ ವಿರುದ್ಧ ಹೋದವು. 모든 만물은 다 하나님의 편에 속해. ಯಾಕಂದ್ರೆ ಎಲ್ಲ ಸಂಗತಿಗಳು ಕೂಡ ದೇವರಿಗೆ ಸಂಬಂಧಪಟ್ಟಿತ್ತು. 그것들은 전부 다 아담을 거스렸습니다. ಎಲ್ಲ ಒಂದು ಸಂಗತಿಗಳು ಕೂಡ ಆದಮ ವಿರುದ್ಧ ಹೋದವು. 그러나 반대로 예수 그리스도 하나님의 뜻을 같이 하기 때문에 ಇನ್ನೊಂದು ಕಡೆ ದೇವರಿಗೆ ಯೇಸು ಕ್ರಿಸ್ತನೊಂದಿಗೆ ದೇವರ ಒಂದು ಚಿತ್ತ ಇತ್ತು. 만물은 예수님에게 다 순종을 ಎಲ್ಲ ಒಂದು ಸಂಗತಿ ಎಲ್ಲವೂ ಕೂಡ ದೇವರ ಮಾತನ್ನು ಕೇಳಿತು. 심지어 귀신들까지도 ದೆವ್ವಗಳು 순종을 ಕೂಡ ಯೇಸುವಿನ ಮಾತನ್ನು ಕೇಳಿದವು. 그 병도 다 떠나가. ರೋಗಗಳು ಕೂಡ ಓಡಿ ಹೋದವು. 여러분 어떤 병도 예수님한테 다 순종을 해. ಎಂತ ಒಂದು ರೋಗ ಇದ್ರೂ ಕೂಡ ದೇವರ ಯೇಸುವಿನ ಮಾತನ್ನು ಕೇಳಿತು. 그 사실을 확실하게 믿습니다. ನಿಜ ಕೂಡ ಈ ಒಂದು ಸಂಗತಿಗಳು ನಾನು ನಿಜವಾಗಿ ಕೂಡ ನಂಬುತ್ತೇನೆ. 내가 하고 있는 이 일이 ನಾನೆಲ್ಲ ಕೂಡ ಕೆಲಸ ಮಾಡುತ್ತೇನೋ, 내 욕망이 아니라 하나님의 뜻과 일치했을 때, ಇದು ನಾ ಒಂದು ಆಸೆ ಇದೆ ಯಾವಾಗ ದೇವರ ಚಿತ್ತ ಒಂದಾಗಿರುತ್ತದೋ, ಇದು 하나님과 같은 마음으로 내가 이 일을 했을 때, ಯಾವಾಗ ಈ ಒಂದು ಕೆಲಸ ದೇವರ ಒಂದು ಹೃದಯದಿಂದ ನಾನು ಮಾಡುವಾಗ, 그것이 하나님이 기뻐하는 일이었을 때, ಯಾಕಂದ್ರೆ ಈ ಒಂದು ಕೆಲಸ ದೇವರು ಮೆಚ್ಚುಗೆ ಪಡುತ್ತಾನೆ. 하나님의 뜻과 같은 일이었을 때, ಯಾವಾಗ ಈ ಒಂದು ಕೆಲಸ ದೇವರೊಂದಿಗೆ ಅದೇ ರೀತಿಯಾಗಿರುತ್ತದೋ, 어떤 어려움이 닥치든지 간에 ಎಂತ ಒಂದು ದೊಡ್ಡ ಒಂದು ಕಷ್ಟಗಳು ಬಂದರೂ ಕೂಡ ನನ್ನಲ್ಲಿ 만물은 나를 돕고 ಎಲ್ಲ ಒಂದು ಸಂಗತಿಗಳು ನನಗೆ ಸಹಾಯ ಮಾಡುತ್ತದೆ. 하나님은 내게 은혜를 베푸신다는 사실을 알 수 ಮತ್ತೆ 있어요. ನನಗೆ ಗೊತ್ತು ದೇವರ ಒಂದು ಕೃಪೆ ಈ ಒಂದು ಕಾರ್ಯಗಳಲ್ಲಿ ಇಡುತ್ತಾನೆ ಅಂತ. 제가 하나님을 그래서 내 욕망을 따라 흘러갔을 때 ಯಾವಾಗ ನಾನು ದೇವರ ವಿರುದ್ಧ ಹೋಗಿ ಮತ್ತೆ ನನ್ನ ಆಸೆಗಳನ್ನ ಹಿಂಬಾಲಿಸುತ್ತೇನೋ, 세상에 뭐가 제대로 되는 게 아무것도 없었습니다. ಲೋಕದಲ್ಲಿ ಯಾವುದೇ ಕೂಡ ನನ್ನ ಕಡೆ ಇರುವುದಿಲ್ಲ. 그때 뭐가 되는 것처럼 보였지만 ಅವೆಲ್ಲವೂ ಕೂಡ ಚೆನ್ನಾಗಿ ಹೋಗುತ್ತಿದ್ದ ಕಾಣಿಸುತ್ತದೆ. 실제로 제대로 되는 게 아무것도 없었어요. ಆದ್ರೆ ಯಾವುದು ಕೂಡ ನಿಜವಾಗಿ ಕೂಡ ಸರಿಯಾಗಿ ಹೋಗುತ್ತಿರುವುದಿಲ್ಲ. 그러면 제가 구원을 받고 ಆದ್ರೆ ರಕ್ಷಣೆ ಹೊಂದಿಕೊಂಡಾದ ಮೇಲೆ 예수도 마음을 같이 했을 때 ಯಾವಾಗ ನನ್ನ ಹೃದಯ ಯೇಸು ಕ್ರಿಸ್ತನ ಒಂದಾಗುತ್ತದೋ, 내가 하는 모든 것이 은혜롭게 아름답게 이루어지는 걸 볼 수가 있어요. ನೋಡಿದ ಎಲ್ಲ ಕೂಡ ಸಂಗತಿಗಳು ಸುಂದರವಾಗಿ ಮತ್ತೆ ಚೆನ್ನಾಗಿ ಆಗುತ್ತಿರುವುದನ್ನು. 하나님은
우리 인간으로 하여금 온 세상을 다스리게 하려고 하실 때 ದೇವರು ಎಲ್ಲ ಲೋಕದಲ್ಲಿರುವಂತಹ ಎಲ್ಲ ಸಂಗತಿಗಳ ಮೇಲೆ ದೊರೆತನ ಮಾಡಬೇಕೆಂದಿದ್ದನು. 인간 마음대로 다스리게 하지는 않아요. ಆದ್ರೆ ದೇವರಿಗೆ ಮನುಷ್ಯರ ವೃತ್ತಿಯಲ್ಲಿ ಇವೆಲ್ಲ ಕೂಡ ದೊರೆತನ ಮಾಡಬೇಕಂತ ಇರಲಿಲ್ಲ. 마음대로 하면 하나님 마음하고 다른 어떤 세상이 형성되게 ಯಾಕಂದ್ರೆ ನಮ್ಮ ಹೃದಯದಲ್ಲಿ ಬೇರೆ ದೇವರ ಹೃದಯಕ್ಕಿಂತ ಬೇರೆ ಹೃದಯ ಇದಕ್ಕೋಸ್ಕರ 우리 인간의 마음에 하나님의 마음을 넣어주기 위해서 인간에게 마음을 ದೇವರು ಮನುಷ್ಯರೊಳಗೆ ಹೃದಯ ಮಾಡಿದ್ದನು. ಯಾಕೆಂತ ಹೇಳಿದ್ರೆ ದೇವರ ಒಂದು ಹೃದಯ ಇಡೋದಕ್ಕೋಸ್ಕರ ಮನುಷ್ಯರ ಹೃದಯ ಇಡೋದಕ್ಕೋಸ್ಕರ ಅಲ್ಲ. 무슨 악을 행했든지 간에 ನೀನ್ ಎಂತದ್ದು ಪಾಪ ಮಾಡಿದ್ರು ಕೂಡ ಎಂತ ದುಷ್ಟನ್ನು ಮಾಡಿದ್ರು ಕೂಡ ನೀನು 여러분의 마음을 하나님을 향해서 열고 ನೀನು ದೇವರಿಗೆ ನಿನ್ನ ಹೃದಯ ತೆರೆ ಮಾಡಿಕೊಟ್ಟರೆ 여러분 하나님의 마음이 여러분 마음에 들어와 자리를 잡으면 ಯಾವಾಗ ದೇವರ ಹೃದಯ ನಿನ್ನೊಳಗೆ ಬಂದು ಆಗ ಜಾಗ ನಿನ್ನ ಹೃದಯದ ಜಾಗ ತೆಗೆದುಕೊಳ್ಳುವಾಗ 여러분 무슨 일을 하든지 간에 그건 하나님의 일이기 때문에 하나님이 그것을 이루신다는 ನೀನೆಲ್ಲ ಕೂಡ ಕೆಲಸ ಮಾಡುತ್ತೀಯೋ ದೇವರಿಗೋಸ್ಕರ ದೇವರೆಲ್ಲವೂ ಕೂಡ ಕೆಲಸಗಳನ್ನು ನೆರವೇರಿಸುತ್ತಾ ಬರುತ್ತಾನೆ. 그러나 여러분이 하고 있는 아무리 아름다워 보여도 ಎಷ್ಟೇ ಸುಂದರವಾಗಿ ಕೂಡ ಎಷ್ಟೇ ಚೆನ್ನಾಗಿ ಕೂಡ ಮಾಡಿದ್ರು ಕೂಡ ಅದು 여러분 정말 아담이 하나님 마음하고 다른 사단의 마음을 받은 ಆದ್ರೆ 것처럼 ಆದಮನಿಗೆ ನೋಡುತ್ತೇವೆ ಆತನು ದೇವರ ಹೃದಯಕ್ಕಿಂತ ವ್ಯತ್ಯಾಸವಾಗಿ ಸೈತಾನ ಹೃದಯ ಹೊಂದಿಕೊಂಡಿದ್ದನು. 여러분 정말 여러분 하나님 마음 다른 어떤 욕망이나 정욕을 따라 흘러간다. ದೇವರ ಹೃದಯಕ್ಕಿಂತ ವ್ಯತ್ಯಾಸವಾಗಿ ನೀನು ಬೇರೆ ಒಂದು ಶರೀರದ ಆಸೆಗಳಿಗೆ ಬೇರೆ ಒಂದು ಸಂಗತಿಗಳು ಹಿಂಬಾಲಿಸಿಕೊಂಡು 하고 ಹೋದರೆ 있는 고통스럽고 괴롭고 어려울 거예요. ನೀನೆಲ್ಲ ಕೂಡ ಮಾಡುತ್ತೇವೆ ಎಲ್ಲವೂ ಕೂಡ ಬಹಳ ಕಷ್ಟ ನೋವು ಬರೆ ಇವೆಲ್ಲವೂ ಕೂಡ 정말 ಆಗುತ್ತದೆ. 인간을 사랑하셨습니다. ನಿಜವಾಗಿ ಕೂಡ ದೇವರು ಮನುಷ್ಯನನ್ನು ಪ್ರೀತಿಸುತ್ತಾನೆ. 그래서 인간에게 하나님의 형상을 부어줬어요. ದೇವರು ತನ್ನ ಒಂದು ಸ್ವರೂಪ ಮನುಷ್ಯರೊಳಗೆ ಇಟ್ಟನು. 하나님의 형상을 따라 하나님의 모양대로 ದೇವರ ಒಂದು ಸ್ವರೂಪದಲ್ಲಿ ದೇವರ ಒಂದು ಹೋಲಿಕೆಗೆ 하나님이 인간을 만드셨습니다. ದೇವರು ಮನುಷ್ಯನ ಸೃಷ್ಟಿ ಮಾಡಿದನು. 그리고 인간에게 하나님의 마음을 주어서 ಮತ್ತೆ ದೇವರ ಹೃದಯವು ಮನುಷ್ಯರೊಳಗೆ ಇಟ್ಟನು. 하나님의 마음을 가지고 이 모든 걸 다스리게 했어요. ದೇವರ ಒಂದು ಹೃದಯದ ಮುಖಾಂತರ ಮನುಷ್ಯನು ಈ ಲೋಕದಲ್ಲಿರುವಂತಹ ಎಲ್ಲವೂ ಕೂಡ ಮೇಲೆ ದೊರೆತನ ಮಾಡಿದನು. 인간은 그 하나님의 뜻을 거스리고 사단에게 쏘아서 뱀의 마음을 ದುಃಖಕರ ಸಂಗತಿ ಅಂತ ಹೇಳಿದ್ರೆ ಮನುಷ್ಯರೆಲ್ಲರೂ ಕೂಡ ದೇವರ ವಿರುದ್ಧವಾಗಿ ಹೋದರು ಮತ್ತೆ ಸೈತಾನ ಒಂದು ಹೃದಯನೊಳಗೆ ಕೇಳಿಸಿಕೊಂಡರು. ನಾನು ನಿಜವೂ ಕೂಡ ದೇವರ ವಾಕ್ಯವನ್ನು ಹತ್ತಿರದಿಂದ ಓದುವಾಗ 사람이 가늠하거나 도둑질하고 살인해서 저주를 받는 거예요. ಮನುಷ್ಯರೆಲ್ಲ ಕೂಡ ಶಾಪ ಹೊಂದಿಕೊಂಡಿದ್ದು ಪಾಪ ಮಾಡಿ ಏನೋ ಕಳ್ಳತನ ಮಾಡಿದ್ರಿಂದಲ್ಲ 하나님의 마음하고 다른 마음을 가졌기 때문에 ಅವರೆಲ್ಲರೂ ಕೂಡ ಶಾಪ ಹೊಂದಿಕೊಂಡಿದ್ದು ಯಾಕಂತ ಹೇಳಿದ್ರೆ ದೇವರ ಹೃದಯದಿಂದ ಬೇರೆ ಹೃದಯದ ನಿಮಿತ್ತ. 당시 하나님은 누구를 멸하려고 했어요? ನಿಜವಾಗಿ ಕೂಡ ನೋವನ ಸಮಯದಲ್ಲಿ ದೇವರು ಯಾರನ್ನು ನಾಶ ಮಾಡಬೇಕಿದ್ದನು? 가늠한 자나 살인이나 도둑질한 자나 사람을 멸망시키려 하신 것이 아니라 ಕೊಲೆಗಾರರನ್ನ ವ್ಯಭಿಚಾರ ಮಾಡೋರನ್ನ ದುಷ್ಟರನ್ನ ಅವರನ್ನೆಲ್ಲ ದೇವರು ನಾಶ 하나님의 ಮಾಡಬೇಕಿದ್ದವನು. 마음과 다른 사람을 멸망시키려 ಯಾರೆಲ್ಲ ಕೂಡ ದೇವರಿಂದ ಹೃದಯದಿಂದ ವ್ಯತ್ಯಾಸವಾಗಿದ್ರು ಅವರಿಗೆ ದೇವರು ನಾಶ 하나님의 ಮಾಡಬೇಕಿದ್ದನು. 방주를 만들어라. ಅದಕ್ಕೋಸ್ಕರ ದೇವರು ನಾವೇನು ಕೊಟ್ಟೆ ಅಂತ ಹೇಳಿದನು, 방주로 들어가라. ಆ ನಾವೆಳಗೆ ಹೋಗಿರಿ ನೀವು. 그럼 거기 악한 자도 들어가면 ಅಲ್ಲಿರೋ ದುಷ್ಟ ಮನುಷ್ಯರು ಕೂಡ ಒಳಗೆ ಹೋಗಬಹುದು. 살인한 자도 들어가면 구원을 얻습니다. ಅಲ್ಲಿ ಕೊಲೆಗಾರನ ಒಳಗೆ ಹೋದ್ರೆ ಕೂಡ ಅದರ ರಕ್ಷಣೆ ಹೊಂದಿಕೊಳ್ಳುತ್ತಾನೆ. 가늠한 자 들어가면 구원을 얻습니다. ಅಲ್ಲಿ ವ್ಯಭಿಚಾರ ಮಾಡಿದನು ಕೂಡ ಒಳಗೆ ಹೋದ್ರೆ ಕೂಡ ರಕ್ಷಣೆ 근데 ಹೊಂದಿಕೊಳ್ಳುತ್ತಾನೆ. 거기에 들어갈 수 없는 것이 누굽니까? ಆದ್ರೆ ಯಾರಲ್ಲಿ ಒಳಗೆ ಹೋಗಲಿಲ್ಲ? 하나님의 마음과 다른 마음을 가진 사람 거기 들어갈 수 ಯಾರೆಲ್ಲ ಕೂಡ ಮನುಷ್ಯರಿಗೆ ದೇವರ ಹೃದಯ ಇರುವವರೆಲ್ಲರೂ ಕೂಡ ವ್ಯತ್ಯಾಸ ಹೃದಯ ಇತ್ತವರು ಯಾರು ಕೂಡ ಒಳಗೆ 그 ಹೋಗಲಿಲ್ಲ. 당시에 노홍 때 누가 저주를 받고 멸망을 받았나? ನೋವನ ಒಂದು ಸಮಯದಲ್ಲಿ ಯಾರೆಲ್ಲ ಕೂಡ ಶಾಪ ಹೊಂದಿಕೊಂಡು ಯಾರೆಲ್ಲರೂ ಕೂಡ ನಾಶವಾದರು. 살인자나 가늠자가 멸망을 당한 게 아니라 ಕೊಲೆಗಾರಲ್ಲ ವ್ಯಭಿಚಾರ ಮಾಡೋರಲ್ಲ, 하나님의 마음과 다른 마음을 가진 사람이 ಯಾರೆಲ್ಲ 멸망을 ಮನುಷ್ಯರಿಗೆ ಕೂಡ ದೇವರಿಗಿಂತ ಬೇರೆ ವ್ಯತ್ಯಾಸವಾದ ಹೃದಯ ಇತ್ತವರೆಲ್ಲರೂ ಕೂಡ ಶಾಪವನ್ನು ಹೊಂದಿಕೊಂಡು 정말 ನಾಶ 주님을 ಹೊಂದಿಕೊಂಡರು. 간절히 원하시는 ದೇವರು 거예요. ನಿಜವಾಗಿ ಕೂಡ ಏನು ಬೇಕು ಅಂತ ಹೇಳಿದರೆ 우리를 하나님의 형상대로 우리를 만드시고 ಆತನು ದೇವರ ಸ್ವರೂಪದಲ್ಲಿ ಮಾಡಿದನು 하나님의 모양을 따라 우리를 만드시고 ಮತ್ತು ದೇವರ ಹೋಲಿಕೆಗಾಗಿ ಮಾಡಿದನು. 이 인간에게 마음을 주셔서 ಮತ್ತೆ ಆತನ ಹೃದಯವು ಮನುಷ್ಯರೊಳಗೆ ಇಟ್ಟನು. 그 마음속에 하나님의 마음을 받아서 ಯಾವಾಗ ಆ ಒಂದು ಹೃದಯದಲ್ಲಿ ದೇವರ ಒಂದು ಹೃದಯ ಒಪ್ಪಿಕೊಳ್ಳುತ್ತೇವೆ ನಾವು, 하나님과 예수님이 하나님 ಹೇಗೆ ನಾವು ನೋಡುವಾಗ ದೇವರು ಮತ್ತೆ ಯೇಸು ಒಂದಾಗಿದ್ದಾರೋ 우리도 예수님과 하나가 ನಾವು 되고 ಕೂಡ ದೇವರೊಂದಿಗೆ ನಾವು ಕೂಡ ಯೇಸುವಿನೊಂದಿಗೆ 우리도 하나님과 ಒಂದಾಗುತ್ತೇವೆ. 하나가 될 수 있도록 ಮತ್ತೆ ನಾವು ಕೂಡ ದೇವರೊಂದಿಗೆ ಒಂದಾಗುತ್ತೇವೆ. 같은 형상, 같은 모양, 같은 마음을 ಮತ್ತೆ ಆ ಒಂದು ಹೃದಯ ಅದೇ ಹೃದಯವು ಮತ್ತೆ ಅದೇ ಹೋಲಿಕೆ ಮತ್ತೆ ಅದೇ ಸ್ವರೂಪ 우리는 하나님 같은 형상, 같은 모양을 ಕೂಡ 받았는데 ದೇವರ ಒಂದು ಸ್ವರೂಪ ಮತ್ತೆ ದೇವರ ಒಂದು ಹೋಲಿಕೆಯನ್ನು ಹೊಂದಿಕೊಂಡಿದ್ದೇವೆ. 그 마음을 받아들이지는 못했다. ಆದ್ರೆ ದೇವರ ಹೃದಯವನ್ನು ನಾವು ಹೊಂದಿಕೊಳ್ಳಕ್ಕಾಗಿಲ್ಲ. 뱀의 마음을 받았어. ನಾವು ಸರ್ಪದ ಒಂದು ಹೃದಯ ಒಪ್ಪಿಕೊಂಡೆವು, 그래서 우리가 저주를 받는. ಅದಕ್ಕೋಸ್ಕರ ನಾವು ಶಾಪ ಹೊಂದಿಕೊಂಡೆವು. 이제 다시 우리가 하나님의 마음을 받아들이면 ನಾವೀಗ ದೇವರ ಹೃದಯ ಹೊಂದಿಕೊಳ್ಳಬೇಕಂತ ಹೇಳಿದರೆ 복되고 거룩한 삶을 살고 하나님과 하나가 될 수 있다. ನಾವು ಆಶೀರ್ವಾದ ಮತ್ತೆ ಜೀವಿತವಾದ ಜೀವಿಸುತ್ತೇವೆ ಮತ್ತೆ ದೇವರಿಂದ 여기까지 ಒಂದಾಗುತ್ತೇವೆ. 말씀을 드리겠습니다. ನಾನು ಎಲ್ಲರಿಗೂ ಮಾತಾಡುತ್ತೇನೆ. 여러분 감사합니다. ಎಲ್ಲರಿಗೂ ಕೂಡ ಧನ್ಯವಾದ. 다음 시까지 안녕히 계세요. ಮುಂದಿನ ಭಾಗದ ಬರೋರು ಕೂಡ ಹುಷಾರಾಗಿರ್ರಿ.